ಬಿಗ್ ಫೈನ್ ನಾಲ್ಕನೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಸೆಮಣೆ ಏರೋ ಆಸೆಯದಿಂದ ಆ ಜೋಡಿಗೆ ಆಗಿದ್ದೇನು ಗೊತ್ತಾ? ಹೊಸ ಬಾಳಿನ ಕನಸು ಕಂಡಿದ್ದ ಜೋಡಿಗೆ ವಿಧಿಯೇ ಶಾಪ ಆಗಿತ್ತಾ? ಹಾಗಾದ್ರೆ ಏನಿದು ಘಟನೆ ಅಂದ್ರೆ, ಮದುವೆ ಸಂಭ್ರಮದಲ್ಲಿದ್ದ ಜೋಡಿಗಳು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮುಗಿಸಿ ಬರುವಾಗ ಭಾರೀ ಅನಾಹುತ ಆಗಿದೆ. ಪಾಪ ಇಬ್ಬರು ಜೋಡಿ ಇವಾಗ ಬಾಳಲ್ಲಿ ಅಂತ್ಯವನ್ನ ಕಂಡಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಜೋಡಗಳು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮುಗಿಸಿ ಬರುವಾಗ ಭಾರೀ ಅನಾಹುತ ಸಂಭವಿಸಿದೆ. ಮದುವೆ ಸಂಭ್ರಮದಲ್ಲಿದ್ದ ವಧುವರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ನೂರಾರು ಕನಸು ಕಂಡಿದ್ದ ಜೋಡಿ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ. ಯಮರೂಪಿಯಾಗಿ ಬಂದ ಲಾರಿಗೆ ಸಿಲುಕಿ ಈಗ ಇಬ್ಬರು ಸಾವನ್ನಪ್ಪಿರೋದು. ಕೊಪ್ಪಳದ ಗಂಗಾವತಿಯ ದಾಸನಾಳ ಸಮೀಪದಲ್ಲಿ ಘಟನೆ ಸಂಭವಿಸಿದೆ. ಬೈಕ್ನಲ್ಲಿ ಹೋಗ್ತಿದ್ದಾಗ ಗುದ್ದಿದ ಯಮರೂಪಿ ಲಾರಿ ಕರಿಯಪ್ಪ 26 ವರ್ಷ, ಕವಿತಾ ಪಾವಡೆಪ್ಪ 19 ವರ್ಷ ಮೃತ ಜೋಡಿ. ಕವಿತಾ ಕಾರಟಗಿ ತಾಲೂಕಿನ ಮುಷ್ಟೂರು ಗ್ರಾಮದ ನಿವಾಸಿ. ಮುಷ್ಟೂರು ಗ್ರಾಮಕ್ಕೆ ಕವಿತಾಳನ್ನ ಬಿಟ್ಟು ಬರೋದಕ್ಕೆ ಹೋಗಿದ್ದಾಗ ಈ ಘಟನೆ ಸಂಭವಿಸಿದೆ. ಎರಡೂ ಕುಟುಂಬ ಹಾಗೂ ಇಡೀ ಗ್ರಾಮವೇ ನೀರವ ಮೌನ ತಾಳಿದೆ. ಇದೇ ಡಿಸೆಂಬರ್ 20-21ರಂದು ಮದುವೆ ನಿಶ್ಚಯ ಆಗಿತ್ತು. ಪಾಪ ಈಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಈ ಜೋಡಿ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಸೆಮಣೆ ಏರೋ ಆಸೆಯಲ್ಲಿದ್ದ ಜೋಡಿ ಪಾಪ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಕೇವಲ ಬಹಳ ಚಿಕ್ಕ ವಯಸ್ಸು ಆ ಹುಡುಗಿಗಿನ್ನು, ಆದರೆ ಇವಾಗ ಇಬ್ಬರು ಸಾವನ್ನಪ್ಪಿದ್ದಾರೆ. 15 ದಿವಸ ಅಷ್ಟೇ ಬಾಕಿ ಇತ್ತು ಮದುವೆ ಆಗೋದಕ್ಕೆ. ಕೊಪ್ಪಳದಿಂದ ವೆಂಕಟೇಶ್ ಕುಲಕರ್ಣಿ ಅವರು ಲೈವ್ ಇದ್ದಾರೆ, ನಮ್ಮ ರಿಪೋರ್ಟರ್. ಹಾಗಾದ್ರೆ ಏನಿದು ಘಟನೆ ನಡೆದಿರೋದು? ಹೌದು. ಏನು ನಿನ್ನೆ ರಾತ್ರಿ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಈ ಒಂದು ಘಟನೆ ಆಗಿದೆ. ಹೊಸಪೇಟೆಯ ಹತ್ತಿರದಲ್ಲಿರ್ತಕ್ಕಂಥ ಪಂಪಾವನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋದಂತಹ ಇಬ್ಬರು ನವ ದಂಪತಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ಯಮರೂಪಿಯಾಗಿ ಬಂದಂತಹ ಲಾರಿಗೆ ಈ ಇಬ್ಬರು ದಾರುಣವಾಗಿ ಅಂತ್ಯವನ್ನ ಕಂಡಿರ್ತಕ್ಕಂಥದ್ದು. ಏನು ಗಂಗಾವತಿ ತಾಲೂಕಿನ ಮುಷ್ಟೂರಿನ ನಿವಾಸಿಯಾಗಿರ್ತಕ್ಕಂಥ ಕವಿತಾ ಮತ್ತು ಕರಿಯಪ್ಪ ಇಬ್ಬರು ಕೂಡ ಇದೇ ತಿಂಗಳು ಡಿಸೆಂಬರ್ 20 ಮತ್ತು 21ರಂದು ಮದುವೆ ನಿಶ್ಚಯ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಇಬ್ರು ಕೂಡ ಪಂಪಾವನ ಮತ್ತು ಏನು ಹೊಸಪೇಟೆ ಹತ್ತಿರದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಅವರು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಮನೆಗೆ, ಅಂದ್ರೆ ಏನು ಕವಿತಾರ ಮನೆ ಇದೆ, ಮನೆಗೆ ಬಿಟ್ಟು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಟೂ ವೀಲರ್ ಮೇಲೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ದಾಸನಾಳ ಸಮೀಪದಲ್ಲಿ ಯಮರೂಪಿಯಾಗಿ ಬಂದಂತ ಲಾರಿ ಏನಿದೆ, ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಕವಿತಾ ಸಾವನ್ನಪ್ಪಿದ್ರೆ, ಗಂಗಾವತಿ ಆಸ್ಪತ್ರೆಯಲ್ಲಿ ಕರಿಯಪ್ಪ ಸಾವನ್ನಪ್ತಾನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಡಿಸೆಂಬರ್ 20 ಮತ್ತು 21ರಂದು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾದಂತ ಇಬ್ಬರು ನವ ದಂಪತಿಗಳು ಅಪಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ದುರಂತವೇ ಅಂತಾನೆ ಹೇಳ್ಬೋದು. ಮತ್ತು ಈ ಇಡೀ ಗ್ರಾಮ ಏನು ಮುಷ್ಟೂರು ಗ್ರಾಮ ಇದೆ, ಮುಷ್ಟೂರು ಗ್ರಾಮದಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಎಲ್ಲವೂ ಸರಿ ಇದ್ರೆ ಇದೇ ಡಿಸೆಂಬರ್ 20-21ರಂದು ಇಬ್ರು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ರು. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ.